ನಮಸ್ಕಾರ ಸ್ನೇಹಿತರೆ, ಇವಾಗ ನಾನು ಮಹಾರಾಷ್ಟ್ರದಲ್ಲಿರುವ 3 ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖವಾದಂಥದ್ದು ಭೀಮಾಶಂಕರ. ಒಂದು ದಟ್ಟವಾದ ಕಾಡಿನ ಮಧ್ಯೆ ಇದೆ ಇದು. ಈ ಭೀಮಾಶಂಕರಕ್ಕೆ ಬಂದಿದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ದರ್ಶನ ಮಾಡೋಣ, ವಾಪಸ್ ಬರೋಣ. ಸ್ನೇಹಿತರೆ, ನಮ್ಮ ವೆಹಿಕಲ್ಗಳನ್ನು ಅರ್ಧ ಕಿಲೋಮೀಟರ್ ದೂರದಲ್ಲೇ ನಿಲ್ಲಿಸಿ ಸ್ಟೆಪ್ಸ್ಗಳ ಮೂಲಕ ಡೌನ್ಗೆ ಅಂದರೆ ಕೆಳಗಡೆ ಇಳ್ಕೊಂಡು ಹೋಗಬೇಕು. ಇದು ವನ್ಯಜೀವಿಗಳ ಅಭಯಾರಣ್ಯ ಆಗಿರೋದ್ರಿಂದ ಇಲ್ಲಿ ನಾವು ಕಾಡಿನ ಒಳಗಡೆ ಹೋಗೋದು, ಇಲ್ಲಿ ಏನಾದರೂ ಗಲೀಜು ಮಾಡೋದು ಅಥವಾ ಕಾಡು ಪ್ರಾಣಿಗಳಿಗೆ ತೊಂದರೆ ಕೊಡೋದನ್ನು ನಿಷೇಧಿಸಲಾಗಿದೆ. ಹದಿಮೂರನೇ ಶತಮಾನದಲ್ಲಿ ನಿರ್ಮಾಣಗೊಂಡ ನಾಗರ ಶೈಲಿಯ ಈ ದೇವಸ್ಥಾನ ಶಿವ ಮತ್ತು ರಾಕ್ಷಸನ ಮಧ್ಯೆ ನಡೆದಂಥ ಯುದ್ಧಕ್ಕೆ ಸಾಕ್ಷಿಯಾಗಿದೆ. ರಾಕ್ಷಸನನ್ನು ಕೊಲ್ಲಲು ಶಿವ ಭೀಮನ ಅವತಾರದಲ್ಲಿ ಹುಟ್ಟಿ ಬಂದನಂತೆ. ಆದ್ದರಿಂದ ಭೀಮಾಶಂಕರ ಅಂತೇಳಿ ಹೆಸರು ಬಂತು. ಆ ಒಂದು ಯುದ್ಧದಲ್ಲಿ ಶಿವನ ಬೆವರು ಹಣಿಯಿಂದ ಭೀಮಾ ನದಿ ಹುಟ್ಟಿತು ಅಂತೇಳಿ ಒಂದು ಕತೆ ಇದೆ. ಅದರ ಸಲುವಾಗಿ ಭೀಮಾ ನದಿ ಹುಟ್ಟಿದ್ದು ಇದೇ ಭೀಮಾಶಂಕರದಲ್ಲಿ. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗಿ ಭೀಮಾಶಂಕರನ ದರ್ಶನ ಮಾಡಿಕೊಂಡು ಬರೋಣ. ಭೀಮಾಶಂಕರನ ಲಿಂಗವನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದು ಮನಸ್ಸು ಉಲ್ಲಾಸಿತಗೊಂಡಿತು ಸ್ನೇಹಿತರೆ. ಲಿಂಗವನ್ನು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಅವಕಾಶ ಇದೆ, ಆದರೆ ಮೇಲೆ ಬೆಳ್ಳಿ ಹೊದಿಕೆಯನ್ನು ಹಾಕಲಾಗಿದೆ. ಆದರೆ ಬೆಳಿಗ್ಗೆ 4ರಿಂದ 5 ಮತ್ತು ಮಧ್ಯಾಹ್ನ 11:30ರಿಂದ 12 ಗಂಟೆವರೆಗೂ ಆ 2 ಸಮಯಗಳಲ್ಲಿ ಮಾತ್ರ ಆ ಬೆಳ್ಳಿ ಹೊದಿಕೆಯನ್ನು ತೆಗೆದಿರುತ್ತಾರಂತೆ. ಆ ಸಮಯದಲ್ಲಿ ನೀವು ಡೈರೆಕ್ಟಾಗಿ ಲಿಂಗವನ್ನು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಅವಕಾಶ ಇದೆ. ಸ್ನೇಹಿತರೆ, ಭೀಮಾಶಂಕರನ ಆಶೀರ್ವಾದ ಪಡೆದು ಮನಸ್ಸು ಆನಂದವಾಯಿತು. ಇವಾಗ ಅವನ ಆಶೀರ್ವಾದದಿಂದ ನನ್ನ ಪ್ರವಾಸವನ್ನು ಮುಂದುವರಿಸುತ್ತೇನೆ. ಇವಾಗ ಇಲ್ಲಿಂದ 100 ಕಿಲೋಮೀಟರ್ ದೂರದಲ್ಲಿರುವ ಮತ್ತು ಪೂನಾ ಮುಂಬೈ ಹೈವೇ ಹತ್ರ ಇರುವ ಬೆಡ್ಶೆ ಕೇವ್ ನೋಡಕ್ಕೆ ಹೋಗ್ತಿದ್ದೀನಿ. ಇದು ಸಾವಿರಾರು ವರ್ಷಗಳ ಹಿಂದಿನ ಬೌದ್ಧ ಧರ್ಮದ ಅತ್ಯಂತ ಅದ್ಭುತವಾದ ಮತ್ತು ಒಂದೇ ಕಲ್ಲಿನ ಬಂಡೆಯಲ್ಲಿ ಕೆತ್ತಲಾದ ಗುಹೆಯಾಗಿದೆ. ಈ ವೆಸ್ಟರ್ನ್ ಘಾಟ್ ಕಾಡಿನ ಅಂದವನ್ನು ಸವಿತಾ ಮುಂದೆ ಸಾಗೋಣ. ಬನ್ನಿ ಸ್ನೇಹಿತರೆ, ದಯವಿಟ್ಟು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮತ್ತು ಕಮೆಂಟ್ಗಳನ್ನು ಮಾಡೋದು ಮರಿಬೇಡಿ.
ನನ್ನ ಮುಂದಿನ ವಿಡಿಯೋ ಜೊತೆ ಮತ್ತೆ ತಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್.